ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಅಂದು ರಾತ್ರಿ ನಾನು ಅತ್ತಿಗೆಯ ಜೊತೆ ತೋಟ ಕಾಯಲು ಹೋದಾಗ ಏನಾಯಿತು ಎಂದು ನೋಡೋಣ ಬನ್ನಿ. ಈ ಕಥೆ ತುಂಬಾ ಕುತೂಹಲಕಾರಿಯಾಗಿದೆ. ದಯವಿಟ್ಟು ಕೊನೆಯ ತನಕ ಕೇಳಿ. ನನ್ನ ಹೆಸರು ಸಂಜಯಿ. ನಾನು ಬಿಇಟಿ ಅಂತಿಮ ವರ್ಷದಲ್ಲಿ ಓದುತ್ತಿದ್ದೆ. ನಮ್ಮದು ಚಿತ್ರದುರ್ಗದ ಒಂದು ಕೃಷಿ ಕುಟುಂಬ. ಮನೆಯಲ್ಲಿ ಅಪ್ಪ, ಅಮ್ಮಿ, ಅಣ್ಣ ರವಿ ಮತ್ತು ಅವರ ಪತ್ನಿ ವಾಸವಾಗಿದ್ದೆವು. ಅಣ್ಣ ಮನೆಯ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದನು. ಅವನು ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿಯಾಗಿದ್ದರಿಂದ ಅವನನ್ನು ಕಂಡರೆ ನನಗೆ ಒಂದು ರೀತಿಯ ಭಯವಿತ್ತು. ಹಾಗಾಗಿ ನಾನು ಏನೇ ಕೇಳಬೇಕೆಂದರೂ ಅತ್ತಿಗೆಯನ್ನೇ ಕೇಳುತ್ತಿದ್ದೆ. ಅಣ್ಣ ಮತ್ತು ಅತ್ತಿಗೆಯ ವಿವಾಹವಾಗಿ ಕೇವಲ 2 ವರ್ಷಗಳಾಗಿತ್ತು. ಅವರಿಗೆ ಇನ್ನು ಮಕ್ಕಳಿರಲಿಲ್ಲ. ಅತ್ತಿಗೆಯ ಹೆಸರು ವಸುಧಾ. ಅವರು ತಮ್ಮ ಹೆಸರಿಗೆ ತಕ್ಕಂತೆ ಬಹಳ ಸುಂದರವಾಗಿದ್ದರು. ಅಗಲವಾದ ಮುಖ, ಕಮಲದಂತಹ ಕಣ್ಣುಗಳು ಮತ್ತು ಉದ್ದನೆಯ ತಲೆಕೂದಲಿನ ಮೈಮಾಟ ಹೊಂದಿದ್ದರು. ಅವರ ಸೌಂದರ್ಯವನ್ನು ಕಂಡು ಅಣ್ಣ ನಿಜವಾಗಿಯೂ ಅದೃಷ್ಟವಂತ ಎಂದು ನಾನು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದೆ. ನನಗೆ ಅತ್ತಿಗೆಯ ಜೊತೆ ಒಂದು ರೀತಿಯ ಆತ್ಮೀಯತೆ ಬೆಳೆದಿತ್ತು. ನಾನು ಏನೇ ಬೇಕಾದರೂ ಅತ್ತಿಗೆಯನ್ನೇ ಕೇಳುತ್ತಿದ್ದೆ. ನಿನಗೆ ಅತ್ತಿಗೆಯನ್ನು ಬಿಟ್ಟರೆ ಮನೆಯಲ್ಲಿ ಯಾರೂ ಕಾಣುವುದಿಲ್ಲ ಎಂದು ಅಮ್ಮ ಯಾವಾಗಲೂ ನನ್ನನ್ನು ರೇಗಿಸುತ್ತಿದ್ದರು. ನಮ್ಮ ಅತ್ತಿಗೆ ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಅಣ್ಣ ಸ್ನಾನಕ್ಕೆಂದು ಟವಲ್ ತೆಗೆದುಕೊಂಡು ಹೋಗುವುದನ್ನು ನಾನು ಗಮನಿಸಿದೆ. ಆಗ ನಾನು ಹಜಾರದಲ್ಲಿ ಟಿವಿ ನೋಡುತ್ತಿದ್ದೆ. ಅಷ್ಟರಲ್ಲಿ ಅಣ್ಣನ ಓಂ ಟೇಬಲ್ ಮೇಲೆ ರಿಂಗ್ ಆಗುತ್ತಿತ್ತು. ಅದು ತುರ್ತು ಕರೆ ಎಂದು ತಿಳಿದು ನಾನು ರಿಸೀವ್ ಮಾಡಿದೆ. ಅಣ್ಣನ ಜೊತೆ ತುರ್ತಾಗಿ ಮಾತನಾಡಬೇಕೆಂದು ಕರೆ ಮಾಡಿದವರು ಹೇಳಿದರು. ಕೂಡಲೇ ನಾನು ಫೋನ್ ತೆಗೆದುಕೊಂಡು ಬಾತ್ರೂಮ್ ಬಳಿ ಹೋದೆ. ಅಲ್ಲಿ ಅಣ್ಣ ಇರಬಹುದೆಂದು ಭಾವಿಸಿ ಅಚಾನಕ್ಕಾಗಿ ಬಾಗಿಲು ತೆರೆದೆ. ಆದರೆ ಅಲ್ಲಿ ಅಣ್ಣನಿರಲಿಲ್ಲ. ಅತ್ತಿಗೆ ಸ್ನಾನ ಮಾಡುತ್ತಿದ್ದರು. ಅವರನ್ನು ಹಾಗೆ ಕಂಡು ನಾನು ದಿಗ್ಭ್ರಮೆಗೊಂಡು ಅಲ್ಲೇ ನಿಂತುಬಿಟ್ಟೆ. ಅವರ ಸೌಂದರ್ಯವನ್ನು ಕಂಡು ಕ್ಷಣಕಾಲ ನಾನು ಮೈಮರೆತಿದ್ದೆ. ಅತ್ತಿಗೆ ಸಂಕೋಚದಿಂದ ತನ್ನನ್ನು ತಾನು ಮರೆಮಾಡಿಕೊಳ್ಳಲು ಪ್ರಯತ್ನಿಸಿದರು. ನಾನು ತಕ್ಷಣ ಕ್ಷಮಿಸಿ ಅತ್ತಿಗೆ ಎಂದು ಹೇಳಿ ಅಲ್ಲಿಂದ ಹೊರಬಂದೆ. ಅಣ್ಣ ಸ್ನಾನ ಮಾಡುತ್ತಿದ್ದಾನೆ ಎಂದು ತಪ್ಪು ತಿಳಿದು ಫೋನ್ ಕೊಡಲು ಬಂದೆ ಎಂದು ಸಮಜಾಯಿಷಿ ನೀಡಿದೆ. ಅತ್ತಿಗೆ ಏನೂ ಮಾತನಾಡಲಿಲ್ಲ. ನನಗೂ ಮುಜುಗರವಾಯಿತು. ಆದರೆ ಆ ದೃಶ್ಯ ನನ್ನ ಕಣ್ಣ ಮುಂದೆ ಹಾಗೆಯೇ ಇತ್ತು. 10 ನಿಮಿಷಗಳ ನಂತರ ಅತ್ತಿಗೆ ರೂಮಿನಿಂದ ಹೊರಬಂದರು. ಅವರು ನನ್ನ ಮುಖ ನೋಡದೆ ನೇರವಾಗಿ ತಮ್ಮ ಕೋಣೆಗೆ ಹೋದರು. ಅಷ್ಟರಲ್ಲಿ ಅಮ್ಮ ತಿಂಡಿಗೆ ಕರೆದರು. ಆದರೆ ಅತ್ತಿಗೆ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಬಂದು ಸುಮ್ಮನೆ ತಿಂಡಿ ತಿಂದು ಕೆಲಸದಲ್ಲಿ ತೊಡಗಿಕೊಂಡರು. ಮುಂದಿನ 3-4 ದಿನ ಅತ್ತಿಗೆ ನನ್ನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ. ಇದು ನನಗೆ ಬೇಸರ ತಂದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಅದೇ ದೃಶ್ಯ ನೆನಪಾಗಿ ಸಂತೋಷವಾಗುತ್ತಿತ್ತು. ಕೆಲವು ದಿನಗಳ ನಂತರ ಅತ್ತಿಗೆ ಮತ್ತೆ ಸಹಜವಾಗಿ ಮಾತನಾಡಲು ಶುರು ಮಾಡಿದರು. ಕಾಲೇಜು ರಜೆಯಿದ್ದಾಗ ನಾನು ಅಣ್ಣನಿಗೆ ಕೃಷಿ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ. ನಮ್ಮ ದಾಳಿಂಬೆ ತೋಟದಲ್ಲಿ ಹಣ್ಣುಗಳು ಕೊಯ್ಲಿಗೆ ಬಂದಿದ್ದವು. ಹಾಗಾಗಿ ಅಣ್ಣ ಮತ್ತು ನಾನು ರಾತ್ರಿ ಹೊತ್ತು ತೋಟ ಕಾಯಲು ಹೋಗುತ್ತಿದ್ದೆವು. ಒಂದು ದಿನ ನಮ್ಮ ದೊಡ್ಡಪ್ಪನಿಗೆ ಆರೋಗ್ಯ ಸರಿ ಇಲ್ಲವೆಂಬ ಕರೆ ಬಂದಿತು. ತಕ್ಷಣ ಅಪ್ಪ, ಅಮ್ಮ ಮತ್ತು ಅಣ್ಣ ದೊಡ್ಡಪ್ಪನನ್ನು ನೋಡಲು ಆಸ್ಪತ್ರೆಗೆ ತೆರಳಿದರು. ತೋಟ ಕಾಯುವ ಜವಾಬ್ದಾರಿಯನ್ನು ನನಗೆ ಮತ್ತು ಕೆಲಸಗಾರ ಕೆಂಪನಿಗೆ ವಹಿಸಿದರು. ರಾತ್ರಿ 8 ಕೆಂಪ ಬಾರದಿದ್ದಾಗ ನಾನು ಅವನ ಮನೆಗೆ ಹೋದೆ. ಅಲ್ಲಿ ಅವನು ಗಾಢ ನಿದ್ರೆಯಲ್ಲಿದ್ದನು. ನಾನು ಬೇಸರದಿಂದ ಮನೆಗೆ ವಾಪಸಾದೆ. ಅತ್ತಿಗೆ ಕೆಂಪನ ಬಗ್ಗೆ ವಿಚಾರಿಸಿದಾಗ ನಾನು ನಡೆದ ವಿಷಯವನ್ನು ತಿಳಿಸಿದೆ. ಹಾಗಾದರೆ ಒಬ್ಬನೇ ತೋಟವನ್ನು ಹೇಗೆ ಕಾಯುತ್ತೀಯಾ ಎಂದು ಅತ್ತಿಗೆ ಕೇಳಿದರು. ಪರವಾಗಿಲ್ಲ, ಇವತ್ತೊಬ್ಬನೇ ಮ್ಯಾನೇಜ್ ಮಾಡುತ್ತೇನೆ ಎಂದು ನಾನು ಹೇಳಿದೆ. ಅದಕ್ಕೆ ಅತ್ತಿಗೆ, ನನಗೂ ಮನೆಯಲ್ಲಿ ಒಬ್ಬಳೇ ಇರಲು ಭಯವಾಗುತ್ತದೆ. ನಾನು ನಿನ್ನ ಜೊತೆ ತೋಟಕ್ಕೆ ಬರುತ್ತೇನೆ ಎಂದರು. ನಾನು ಸರಿ ಅಂದೆ. ನಂತರ ಇಬ್ಬರೂ ಊಟ ಮುಗಿಸಿ ಟಾರ್ಚ್ ಹಿಡಿದು ದಾಳಿಂಬೆ ತೋಟಕ್ಕೆ ಹೊರಟೆವು. ತೋಟದಲ್ಲಿ ನಾವು ಬೇರೆ ಬೇರೆ ದಿಕ್ಕಿನಲ್ಲಿ ಕುಳಿತಿದ್ದೆವು. ಸ್ವಲ್ಪ ಹೊತ್ತಿನ ನಂತರ ಅತ್ತಿಗೆಯಿಂದ ಕರೆ ಬಂದಿತು. ದೊಡ್ಡಪ್ಪನಿಗೆ ಏನಾದರೂ ಆಯಿತೇ ಎಂಬ ಆತಂಕದಲ್ಲಿ ಕರೆ ಸ್ವೀಕರಿಸಿದೆ. ಆದರೆ ಅವರು, ನನಗೆ ಒಬ್ಬಳೇ ಇರಲು ಬೋರಾಗುತ್ತಿದೆ, ಅದಕ್ಕೆ ಕಾಲ್ ಮಾಡಿದೆ ಎಂದರು. ನಂತರ ಅವರು ನನ್ನ ಕಾಲೇಜಿನ ವಿಷಯಗಳನ್ನು ವಿಚಾರಿಸಿದರು. ಸುಮಾರು 10 ನಿಮಿಷಗಳ ಕಾಲ ನಮ್ಮ ನಡುವೆ ಮಾತುಕತೆ ನಡೆಯಿತು. ಹೀಗೆ ಮಾತನಾಡುತ್ತಾ, ನಿನಗೆ ಯಾರೂ ಗರ್ಲ್ ಫ್ರೆಂಡ್ ಇಲ್ವಾ ಎಂದು ರೇಗಿಸಿದರು. ನನಗೆ ಯಾರು ಬೀಳುತ್ತಾರೆ ಅತ್ತಿಗೆ ಎಂದು ನಾನು ಉತ್ತರಿಸಿದೆ. ಅದಕ್ಕೆ ಅವರು, ನೀನು ನೋಡಲು ತುಂಬಾ ಸುಂದರವಾಗಿದ್ದೀಯಾ, ನಿನಗೆ ಯಾರೂ ಇಷ್ಟ ಆಗಿಲ್ಲವೇ ಎಂದು ಕೇಳಿದರು. ನನ್ನ ಮುಖ ನಾಚಿಕೆಯಿಂದ ಕೆಂಪಾಯಿತು. ಯಾವ ತರಹದ ಹುಡುಗಿ ಬೇಕು ಹೇಳು ಎಂದು ಅವರು ಮತ್ತೆ ಪ್ರಶ್ನಿಸಿದರು. ನನಗೆ ನಿಮ್ಮಂತೆಯೇ ಇರುವ ಹುಡುಗಿ ಬೇಕು ಎಂದು ನಾನು ಉತ್ತರಿಸಿದೆ.
ನನ್ನಲ್ಲಿ ನಿನಗೆ ಅಂತಹದ್ದು ಏನು ಇಷ್ಟವಾಯಿತು ಎಂದು ಅವರು ಕೇಳಿದರು. ನಿಮ್ಮ ಗುಣ, ನಡತೆ ಮತ್ತು ಸೌಂದರ್ಯ ಎಲ್ಲವೂ ಇಷ್ಟ ಎಂದು ನಾನು ಹೇಳಿದೆ. ಆಗ ಅತ್ತಿಗೆ ಕೀಟಲೆ ಮಾಡುತ್ತಾ, ನನ್ನ ಮನಸ್ಸಿನ ಸೌಂದರ್ಯವೋ ಅಥವಾ ಅಂದು ಸ್ನಾನದ ಮನೆಯಲ್ಲಿ ನೋಡಿದ ಸೌಂದರ್ಯವೋ? ನಾನು ಸ್ವಲ್ಪ ಮೌನವಾಗಿ, ನನಗೆ ಎರಡೂ ಇಷ್ಟ ಎಂದೆ, ಒಂದೇ ಬಾರಿಗೆ ನೋಡಿದ್ದಕ್ಕೆ ಅಷ್ಟು ಇಷ್ಟವಾಯಿತಾ ಎಂದು ಅವರು ನಕ್ಕರು. ಪೂರ್ತಿ ನೋಡಲು ನೀವು ಎಲ್ಲಿ ಬಿಟ್ಟಿರಿ ಎಂದು ನಾನು ತಮಾಷೆಯಾಗಿ ಕೇಳಿದೆ. ಅದಕ್ಕೆ ಅವರು, ಆಗಲೇ ಕೇಳಬೇಕಿತ್ತು, ನಾನು ತೋರಿಸುತ್ತಿದ್ದೆ ಎಂದರು. ಅವರ ಮಾತುಗಳು ನನ್ನಲ್ಲಿ ಒಂದು ರೀತಿಯ ಹೊಸ ಸಂಚಲನವನ್ನು ಉಂಟುಮಾಡಿದ್ದವು. ನನ್ನನ್ನು ಹತ್ತಿರದಿಂದ ಅನುಭವಿಸಲು ನೀನು ಸಿದ್ಧನಿದ್ದೀಯಾ ಎಂದು ಅವರು ಕೇಳಿದಾಗ ನನಗೆ ಏನೂ ಹೇಳಬೇಕೆಂದು ತೋಚಲಿಲ್ಲ. ನಿನ್ನನ್ನು ಅಂದು ಹಾಗೆ ನೋಡಿದ ಮೇಲೆ ನನ್ನಲ್ಲೂ ನಿನ್ನ ಬಗ್ಗೆ ಭಾವನೆಗಳು ಬದಲಾಗಿವೆ ಎಂದು ಅವರು ಮನದಾಳದ ಮಾತು ಹೇಳಿದರು. ಈಗಲೇ ನಿನ್ನನ್ನು ನೋಡಬೇಕೆನಿಸುತ್ತಿದೆ, ಇಲ್ಲಿಗೆ ಬಾ ಎಂದು ಕರೆದರು. ನಾನು ಕೂಡಲೇ ಅವರ ಬಳಿ ಓಡಿಹೋದೆ. ಅಲ್ಲಿಗೆ ಹೋದಾಗ ಅತ್ತಿಗೆ ನಾಚಿಕೆಯಿಂದ ತಲೆ ತಗ್ಗಿಸಿದ್ದರು. ನಾನು ಅವರ ಪಕ್ಕದಲ್ಲಿ ಕುಳಿತೆ. ಅವರು ನಿಧಾನವಾಗಿ ನನ್ನ ಕೈ ಹಿಡಿದು, ನನ್ನ ಸೌಂದರ್ಯ ಸವಿಯಲು ತಯಾರಿದ್ದೀಯಾ ಎಂದರು. ಅಂದು ಕಂಡ ನಿಮ್ಮ ರೂಪ ಇನ್ನೂ ಕಣ್ಣ ಮುಂದೆಯೇ ಇದೆ ಎಂದು ನಾನು ಹೇಳಿದೆ. ಆ ಬೆಳದಿಂಗಳ ರಾತ್ರಿಯಲ್ಲಿ ದಾಳಿಂಬೆ ತೋಟದ ಏಕಾಂತದಲ್ಲಿ ನಾವಿಬ್ಬರೂ ಪರಸ್ಪರ ಹತ್ತಿರವಾದೆವು. ಆ ರಾತ್ರಿಯ ಏಕಾಂತದ ಕ್ಷಣಗಳಲ್ಲಿ ನಾವಿಬ್ಬರೂ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಆವಾಹಿಸಿಕೊಂಡೆವು. ಬೆಳಗಿನ ಜಾವದವರೆಗೆ ಅಲ್ಲೇ ಇದ್ದು ನಂತರ ಮನೆಗೆ ಬಂದು ಎಂದಿನಂತೆ ಇದ್ದೆವು. ಈಗಲೂ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನಾವಿಬ್ಬರೂ ಅನ್ಯೋನ್ಯವಾಗಿ ಕಾಲ ಕಳೆಯುತ್ತೇವೆ. ಈ ಕಥೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.